ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ನಟ ಅಲ್ಲು ಅರ್ಜುನ್ ಪೊಲೀಸ್ ವಿಚಾರಣೆ ಈಗ ಅಂತ್ಯ ಆಗಿದೆ. ಸತತ 4 ತಾಸುಗಳ ಕಾಲ ವಿಚಾರಣೆ, ಅಲ್ಲು ಅರ್ಜುನ್ ಅವರ ವಿಚಾರಣೆ ಈಗ ಅಂತ್ಯ ಆಗಿದೆ. ಹೈದರಾಬಾದ್ನ ಚಿಕ್ಕಡಪಲ್ಲಿ ಠಾಣೆಯಿಂದ ಈಗ ಅಲ್ಲು ಅರ್ಜುನ್ ಹೊರಟಿದ್ದಾರೆ. ಮತ್ತೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಪೊಲೀಸರು. ವಿಚಾರಣೆಯನ್ನ ಮುಗಿಸಿ ಈಗ ಠಾಣೆಯಿಂದ ಹೊರಗಡೆ ಬಂದಿದ್ದಾರೆ ನಟ ಅಲ್ಲು ಅರ್ಜುನ್. ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಈಗ ಹೊರಗಡೆ ಬಂದಿದ್ದಾರೆ ಪೊಲೀಸ್ ಠಾಣೆಯಿಂದ. ಚಿಕ್ಕಡಪಲ್ಲಿ ಠಾಣೆಯಿಂದ ತಮ್ಮ ನಿವಾಸದ ಕಡೆಗೆ ಅಲ್ಲು ಅರ್ಜುನ್ ಹೊರಟಿದ್ದಾರೆ. ಅಲ್ಲು ಅರ್ಜುನ್ ಅವರ ಬೆನ್ಸ್ ಕಾರನ್ನ ನೋಡ್ತಾ ಇದ್ದೀರಲ್ಲ, ಈ ಕಾರ್ನಲ್ಲಿ ಅಲ್ಲು ಅರ್ಜುನ್ ಇದ್ದಾರೆ. ಪೊಲೀಸ್ ಠಾಣೆಗೆ ವಿಚಾರಣೆಗೆ ಬಂದ ಅಲ್ಲು ಅರ್ಜುನ್ ಈಗ ಪೊಲೀಸ್ ಠಾಣೆಯಿಂದ ಹೊರಟಿದ್ದಾರೆ. ಅಲ್ಲು ಅರ್ಜುನ್ ಅವರು ಕಾರಿನ ಒಳಗಡೆ ಕುಳಿತಿದ್ದಾರೆ. ನೀವು ಗಮನಿಸಿದ್ದೀರಿ, ಸತತ 4 ಗಂಟೆಗಳ ವಿಚಾರಣೆಯನ್ನ ಎದುರಿಸಿ ಅಲ್ಲು ಅರ್ಜುನ್ ಸೂಪರ್ ಸ್ಟಾರ್, ಐಕಾನ್ ಸ್ಟಾರ್ ಪುಷ್ಪರಾಜ್, ಅಲ್ಲು ಅರ್ಜುನ್ ಅಲಿಯಾಸ್ ಪುಷ್ಪರಾಜ್ ಈಗ ಪೊಲೀಸ್ ಠಾಣೆಯಿಂದ, ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಯಿಂದ ತಮ್ಮ ಜುಬ್ಲಿ ಹಿಲ್ಸ್ ನಿವಾಸದ ಕಡೆಗೆ ಅಲ್ಲು ಅರ್ಜುನ್ ಹೊರಟಿದ್ದಾರೆ. 4 ಗಂಟೆಗಳ ವಿಚಾರಣೆಯ ನಂತರ ಅಲ್ಲು ಅರ್ಜುನ್ ಈಗ ಪೊಲೀಸ್ ಠಾಣೆಯಿಂದ ತಮ್ಮ ನಿವಾಸದತ್ತ ಹೊರಟಿದ್ದಾರೆ. ಸಂಧ್ಯಾ ಥಿಯೇಟರ್ನಲ್ಲಿ ಆದ ಕಾಲ್ತುಳಿತ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರು ವಿಚಾರಣೆಯನ್ನ ಗೆದ್ದು. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ನಟ ಅಲ್ಲು ಅರ್ಜುನ್ ಪೊಲೀಸ್ ವಿಚಾರಣೆ ಈಗ ಅಂತ್ಯ ಆಗಿದೆ. ಸತತ 4 ತಾಸುಗಳ ಕಾಲ ವಿಚಾರಣೆ, ಅಲ್ಲು ಅರ್ಜುನ್ ಅವರ ವಿಚಾರಣೆ ಈಗ ಅಂತ್ಯ ಆಗಿದೆ. ಹೈದರಾಬಾದ್ನ ಚಿಕ್ಕಡಪಲ್ಲಿ ಠಾಣೆಯಿಂದ ಈಗ ಅಲ್ಲು ಅರ್ಜುನ್ ಹೊರಟಿದ್ದಾರೆ. ಮತ್ತೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಪೊಲೀಸರು. ವಿಚಾರಣೆಯನ್ನ ಮುಗಿಸಿ ಈಗ ಠಾಣೆಯಿಂದ ಹೊರಗಡೆ ಬಂದಿದ್ದಾರೆ ನಟ ಅಲ್ಲು ಅರ್ಜುನ್. ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಈಗ ಹೊರಗಡೆ ಬಂದಿದ್ದಾರೆ ಪೊಲೀಸ್ ಠಾಣೆಯಿಂದ. ಚಿಕ್ಕಡಪಲ್ಲಿ ಠಾಣೆಯಿಂದ ತಮ್ಮ ನಿವಾಸದ ಕಡೆಗೆ ಅಲ್ಲು ಅರ್ಜುನ್ ಹೊರಟಿದ್ದಾರೆ. ಅಲ್ಲು ಅರ್ಜುನ್ ಅವರ ಬೆನ್ಸ್ ಕಾರನ್ನ ನೋಡ್ತಾ ಇದ್ದೀರಲ್ಲ, ಈ ಕಾರ್ನಲ್ಲಿ ಅಲ್ಲು ಅರ್ಜುನ್ ಇದ್ದಾರೆ. ಪೊಲೀಸ್ ಠಾಣೆಗೆ ವಿಚಾರಣೆಗೆ ಬಂದ ಅಲ್ಲು ಅರ್ಜುನ್ ಈಗ ಪೊಲೀಸ್ ಠಾಣೆಯಿಂದ ಹೊರಟಿದ್ದಾರೆ. ಅಲ್ಲು ಅರ್ಜುನ್ ಅವರು ಕಾರಿನ ಒಳಗಡೆ ಕುಳಿತಿದ್ದಾರೆ. ನೀವು ಗಮನಿಸಿದ್ದೀರಿ, ಸತತ 4 ಗಂಟೆಗಳ ವಿಚಾರಣೆಯನ್ನ ಎದುರಿಸಿ ಅಲ್ಲು ಅರ್ಜುನ್ ಸೂಪರ್ ಸ್ಟಾರ್, ಐಕಾನ್ ಸ್ಟಾರ್ ಪುಷ್ಪರಾಜ್, ಅಲ್ಲು ಅರ್ಜುನ್ ಅಲಿಯಾಸ್ ಪುಷ್ಪರಾಜ್ ಈಗ ಪೊಲೀಸ್ ಠಾಣೆಯಿಂದ, ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಯಿಂದ ತಮ್ಮ ಜುಬ್ಲಿ ಹಿಲ್ಸ್ ನಿವಾಸದ ಕಡೆಗೆ ಅಲ್ಲು ಅರ್ಜುನ್ ಹೊರಟಿದ್ದಾರೆ. 4 ಗಂಟೆಗಳ ವಿಚಾರಣೆಯ ನಂತರ ಅಲ್ಲು ಅರ್ಜುನ್ ಈಗ ಪೊಲೀಸ್ ಠಾಣೆಯಿಂದ ತಮ್ಮ ನಿವಾಸದತ್ತ ಹೊರಟಿದ್ದಾರೆ. ಸಂಧ್ಯಾ ಥಿಯೇಟರ್ನಲ್ಲಿ ಆದ ಕಾಲ್ತುಳಿತ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರು ವಿಚಾರಣೆಯನ್ನ ಗೆದ್ದು. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ನಟ ಅಲ್ಲು ಅರ್ಜುನ್ ಪೊಲೀಸ್ ವಿಚಾರಣೆ ಈಗ ಅಂತ್ಯ ಆಗಿದೆ. ಸತತ 4 ತಾಸುಗಳ ಕಾಲ ವಿಚಾರಣೆ, ಅಲ್ಲು ಅರ್ಜುನ್ ಅವರ ವಿಚಾರಣೆ ಈಗ ಅಂತ್ಯ ಆಗಿದೆ. ಹೈದರಾಬಾದ್ನ ಚಿಕ್ಕಡಪಲ್ಲಿ ಠಾಣೆಯಿಂದ ಈಗ ಅಲ್ಲು ಅರ್ಜುನ್ ಹೊರಟಿದ್ದಾರೆ. ಮತ್ತೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಪೊಲೀಸರು. ವಿಚಾರಣೆಯನ್ನ ಮುಗಿಸಿ ಈಗ ಠಾಣೆಯಿಂದ ಹೊರಗಡೆ ಬಂದಿದ್ದಾರೆ ನಟ ಅಲ್ಲು ಅರ್ಜುನ್. ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಈಗ ಹೊರಗಡೆ ಬಂದಿದ್ದಾರೆ ಪೊಲೀಸ್ ಠಾಣೆಯಿಂದ. ಚಿಕ್ಕಡಪಲ್ಲಿ ಠಾಣೆಯಿಂದ ತಮ್ಮ ನಿವಾಸದ ಕಡೆಗೆ ಅಲ್ಲು ಅರ್ಜುನ್ ಹೊರಟಿದ್ದಾರೆ. ಅಲ್ಲು ಅರ್ಜುನ್ ಅವರ ಬೆನ್ಸ್ ಕಾರನ್ನ ನೋಡ್ತಾ ಇದ್ದೀರಲ್ಲ, ಈ ಕಾರ್ನಲ್ಲಿ ಅಲ್ಲು ಅರ್ಜುನ್ ಇದ್ದಾರೆ. ಪೊಲೀಸ್ ಠಾಣೆಗೆ ವಿಚಾರಣೆಗೆ ಬಂದ ಅಲ್ಲು ಅರ್ಜುನ್ ಈಗ ಪೊಲೀಸ್ ಠಾಣೆಯಿಂದ ಹೊರಟಿದ್ದಾರೆ. ಅಲ್ಲು ಅರ್ಜುನ್ ಅವರು ಕಾರಿನ ಒಳಗಡೆ ಕುಳಿತಿದ್ದಾರೆ. ನೀವು ಗಮನಿಸಿದ್ದೀರಿ, ಸತತ 4 ಗಂಟೆಗಳ ವಿಚಾರಣೆಯನ್ನ ಎದುರಿಸಿ ಅಲ್ಲು ಅರ್ಜುನ್ ಸೂಪರ್ ಸ್ಟಾರ್, ಐಕಾನ್ ಸ್ಟಾರ್ ಪುಷ್ಪರಾಜ್, ಅಲ್ಲು ಅರ್ಜುನ್ ಅಲಿಯಾಸ್ ಪುಷ್ಪರಾಜ್ ಈಗ ಪೊಲೀಸ್ ಠಾಣೆಯಿಂದ, ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಯಿಂದ ತಮ್ಮ ಜುಬ್ಲಿ ಹಿಲ್ಸ್ ನಿವಾಸದ ಕಡೆಗೆ ಅಲ್ಲು ಅರ್ಜುನ್ ಹೊರಟಿದ್ದಾರೆ. 4 ಗಂಟೆಗಳ ವಿಚಾರಣೆಯ ನಂತರ ಅಲ್ಲು ಅರ್ಜುನ್ ಈಗ ಪೊಲೀಸ್ ಠಾಣೆಯಿಂದ ತಮ್ಮ ನಿವಾಸದತ್ತ ಹೊರಟಿದ್ದಾರೆ. ಸಂಧ್ಯಾ ಥಿಯೇಟರ್ನಲ್ಲಿ ಆದ ಕಾಲ್ತುಳಿತ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರು ವಿಚಾರಣೆಯನ್ನ ಗೆದ್ದು. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ನಟ ಅಲ್ಲು ಅರ್ಜುನ್ ಪೊಲೀಸ್ ವಿಚಾರಣೆ ಈಗ ಅಂತ್ಯ ಆಗಿದೆ. ಸತತ 4 ತಾಸುಗಳ ಕಾಲ ವಿಚಾರಣೆ, ಅಲ್ಲು ಅರ್ಜುನ್ ಅವರ ವಿಚಾರಣೆ ಈಗ ಅಂತ್ಯ ಆಗಿದೆ. ಹೈದರಾಬಾದ್ನ ಚಿಕ್ಕಡಪಲ್ಲಿ ಠಾಣೆಯಿಂದ ಈಗ ಅಲ್ಲು ಅರ್ಜುನ್ ಹೊರಟಿದ್ದಾರೆ. ಮತ್ತೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಪೊಲೀಸರು. ವಿಚಾರಣೆಯನ್ನ ಮುಗಿಸಿ ಈಗ ಠಾಣೆಯಿಂದ ಹೊರಗಡೆ ಬಂದಿದ್ದಾರೆ ನಟ ಅಲ್ಲು ಅರ್ಜುನ್. ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಈಗ ಹೊರಗಡೆ ಬಂದಿದ್ದಾರೆ ಪೊಲೀಸ್ ಠಾಣೆಯಿಂದ. ಚಿಕ್ಕಡಪಲ್ಲಿ ಠಾಣೆಯಿಂದ ತಮ್ಮ ನಿವಾಸದ ಕಡೆಗೆ ಅಲ್ಲು ಅರ್ಜುನ್ ಹೊರಟಿದ್ದಾರೆ. ಅಲ್ಲು ಅರ್ಜುನ್ ಅವರ ಬೆನ್ಸ್ ಕಾರನ್ನ ನೋಡ್ತಾ ಇದ್ದೀರಲ್ಲ, ಈ ಕಾರ್ನಲ್ಲಿ ಅಲ್ಲು ಅರ್ಜುನ್ ಇದ್ದಾರೆ. ಪೊಲೀಸ್ ಠಾಣೆಗೆ ವಿಚಾರಣೆಗೆ ಬಂದ ಅಲ್ಲು ಅರ್ಜುನ್ ಈಗ ಪೊಲೀಸ್ ಠಾಣೆಯಿಂದ ಹೊರಟಿದ್ದಾರೆ.
ಅಲ್ಲು ಅರ್ಜುನ್ ಅವರು ಕಾರಿನ ಒಳಗಡೆ ಕುಳಿತಿದ್ದಾರೆ. ನೀವು ಗಮನಿಸಿದ್ದೀರಿ, ಸತತ 4 ಗಂಟೆಗಳ ವಿಚಾರಣೆಯನ್ನ ಎದುರಿಸಿ ಅಲ್ಲು ಅರ್ಜುನ್ ಸೂಪರ್ ಸ್ಟಾರ್, ಐಕಾನ್ ಸ್ಟಾರ್ ಪುಷ್ಪರಾಜ್, ಅಲ್ಲು ಅರ್ಜುನ್ ಅಲಿಯಾಸ್ ಪುಷ್ಪರಾಜ್ ಈಗ ಪೊಲೀಸ್ ಠಾಣೆಯಿಂದ, ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಯಿಂದ ತಮ್ಮ ಜುಬ್ಲಿ ಹಿಲ್ಸ್ ನಿವಾಸದ ಕಡೆಗೆ ಅಲ್ಲು ಅರ್ಜುನ್ ಹೊರಟಿದ್ದಾರೆ. 4 ಗಂಟೆಗಳ ವಿಚಾರಣೆಯ ನಂತರ ಅಲ್ಲು ಅರ್ಜುನ್ ಈಗ ಪೊಲೀಸ್ ಠಾಣೆಯಿಂದ ತಮ್ಮ ನಿವಾಸದತ್ತ ಹೊರಟಿದ್ದಾರೆ. ಸಂಧ್ಯಾ ಥಿಯೇಟರ್ನಲ್ಲಿ ಆದ ಕಾಲ್ತುಳಿತ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರು ವಿಚಾರಣೆಯನ್ನ ಗೆದ್ದು. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ನಟ ಅಲ್ಲು ಅರ್ಜುನ್ ಪೊಲೀಸ್ ವಿಚಾರಣೆ ಈಗ ಅಂತ್ಯ ಆಗಿದೆ. ಸತತ 4 ತಾಸುಗಳ ಕಾಲ ವಿಚಾರಣೆ, ಅಲ್ಲು ಅರ್ಜುನ್ ಅವರ ವಿಚಾರಣೆ ಈಗ ಅಂತ್ಯ ಆಗಿದೆ. ಹೈದರಾಬಾದ್ನ ಚಿಕ್ಕಡಪಲ್ಲಿ ಠಾಣೆಯಿಂದ ಈಗ ಅಲ್ಲು ಅರ್ಜುನ್ ಹೊರಟಿದ್ದಾರೆ. ಮತ್ತೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಪೊಲೀಸರು. ವಿಚಾರಣೆಯನ್ನ ಮುಗಿಸಿ ಈಗ ಠಾಣೆಯಿಂದ ಹೊರಗಡೆ ಬಂದಿದ್ದಾರೆ ನಟ ಅಲ್ಲು ಅರ್ಜುನ್, ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಈಗ ಹೊರಗಡೆ ಬಂದಿದ್ದಾರೆ ಪೊಲೀಸ್ ಠಾಣೆಯಿಂದ. ಚಿಕ್ಕಡಪಲ್ಲಿ ಠಾಣೆಯಿಂದ ತಮ್ಮ ನಿವಾಸದ ಕಡೆಗೆ ಅಲ್ಲು ಅರ್ಜುನ್ ಹೊರಟಿದ್ದಾರೆ. ಅಲ್ಲು ಅರ್ಜುನ್ ಅವರ ಬೆನ್ಸ್ ಕಾರನ್ನ ನೋಡ್ತಾ ಇದ್ದೀರಲ್ಲ, ಈ ಕಾರ್ನಲ್ಲಿ ಅಲ್ಲು ಅರ್ಜುನ್ ಇದ್ದಾರೆ. ಪೊಲೀಸ್ ಠಾಣೆಗೆ ವಿಚಾರಣೆಗೆ ಬಂದ ಅಲ್ಲು ಅರ್ಜುನ್ ಈಗ ಪೊಲೀಸ್ ಠಾಣೆಯಿಂದ ಹೊರಟಿದ್ದಾರೆ. ಅಲ್ಲು ಅರ್ಜುನ್ ಅವರು ಕಾರಿನ ಒಳಗಡೆ ಕುಳಿತಿದ್ದಾರೆ. ನೀವು ಗಮನಿಸಿದ್ದೀರಿ, ಸತತ 4 ಗಂಟೆಗಳ ವಿಚಾರಣೆಯನ್ನ ಎದುರಿಸಿ ಅಲ್ಲು ಅರ್ಜುನ್ ಸೂಪರ್ ಸ್ಟಾರ್, ಐಕಾನ್ ಸ್ಟಾರ್ ಪುಷ್ಪರಾಜ್, ಅಲ್ಲು ಅರ್ಜುನ್ ಅಲಿಯಾಸ್ ಪುಷ್ಪರಾಜ್ ಈಗ ಪೊಲೀಸ್ ಠಾಣೆಯಿಂದ, ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಯಿಂದ ತಮ್ಮ ಜುಬ್ಲಿ ಹಿಲ್ಸ್ ನಿವಾಸದ ಕಡೆಗೆ ಅಲ್ಲು ಅರ್ಜುನ್ ಹೊರಟಿದ್ದಾರೆ. 4 ಗಂಟೆಗಳ ವಿಚಾರಣೆಯ ನಂತರ ಅಲ್ಲು ಅರ್ಜುನ್ ಈಗ ಪೊಲೀಸ್ ಠಾಣೆಯಿಂದ ತಮ್ಮ ನಿವಾಸದತ್ತ ಹೊರಟಿದ್ದಾರೆ. ಸಂಧ್ಯಾ ಥಿಯೇಟರ್ನಲ್ಲಿ ಆದ ಕಾಲ್ತುಳಿತ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರು ವಿಚಾರಣೆಯನ್ನ ಗೆದ್ದು. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ನಟ ಅಲ್ಲು ಅರ್ಜುನ್ ಪೊಲೀಸ್ ವಿಚಾರಣೆ ಈಗ ಅಂತ್ಯ ಆಗಿದೆ. ಸತತ 4 ತಾಸುಗಳ ಕಾಲ ವಿಚಾರಣೆ, ಅಲ್ಲು ಅರ್ಜುನ್ ಅವರ ವಿಚಾರಣೆ ಈಗ ಅಂತ್ಯ ಆಗಿದೆ. ಹೈದರಾಬಾದ್ನ ಚಿಕ್ಕಡಪಲ್ಲಿ ಠಾಣೆಯಿಂದ ಈಗ ಅಲ್ಲು ಅರ್ಜುನ್ ಹೊರಟಿದ್ದಾರೆ. ಮತ್ತೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಪೊಲೀಸರು. ವಿಚಾರಣೆಯನ್ನ ಮುಗಿಸಿ ಈಗ ಠಾಣೆಯಿಂದ ಹೊರಗಡೆ ಬಂದಿದ್ದಾರೆ ನಟ ಅಲ್ಲು ಅರ್ಜುನ್, ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಈಗ ಹೊರಗಡೆ ಬಂದಿದ್ದಾರೆ ಪೊಲೀಸ್ ಠಾಣೆಯಿಂದ. ಚಿಕ್ಕಡಪಲ್ಲಿ ಠಾಣೆಯಿಂದ ತಮ್ಮ ನಿವಾಸದ ಕಡೆಗೆ ಅಲ್ಲು ಅರ್ಜುನ್ ಹೊರಟಿದ್ದಾರೆ. ಅಲ್ಲು ಅರ್ಜುನ್ ಅವರ ಬೆನ್ಸ್ ಕಾರನ್ನ ನೋಡ್ತಾ ಇದ್ದೀರಲ್ಲ, ಈ ಕಾರ್ನಲ್ಲಿ ಅಲ್ಲು ಅರ್ಜುನ್ ಇದ್ದಾರೆ. ಪೊಲೀಸ್ ಠಾಣೆಗೆ ವಿಚಾರಣೆಗೆ ಬಂದ ಅಲ್ಲು ಅರ್ಜುನ್ ಈಗ ಪೊಲೀಸ್ ಠಾಣೆಯಿಂದ ಹೊರಟಿದ್ದಾರೆ. ಅಲ್ಲು ಅರ್ಜುನ್ ಅವರು ಕಾರಿನ ಒಳಗಡೆ ಕುಳಿತಿದ್ದಾರೆ. ನೀವು ಗಮನಿಸಿದ್ದೀರಿ, ಸತತ 4 ಗಂಟೆಗಳ ವಿಚಾರಣೆಯನ್ನ ಎದುರಿಸಿ ಅಲ್ಲು ಅರ್ಜುನ್ ಸೂಪರ್ ಸ್ಟಾರ್, ಐಕಾನ್ ಸ್ಟಾರ್ ಪುಷ್ಪರಾಜ್, ಅಲ್ಲು ಅರ್ಜುನ್ ಅಲಿಯಾಸ್ ಪುಷ್ಪರಾಜ್ ಈಗ ಪೊಲೀಸ್ ಠಾಣೆಯಿಂದ, ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಯಿಂದ ತಮ್ಮ ಜುಬ್ಲಿ ಹಿಲ್ಸ್ ನಿವಾಸದ ಕಡೆಗೆ ಅಲ್ಲು ಅರ್ಜುನ್ ಹೊರಟಿದ್ದಾರೆ. 4 ಗಂಟೆಗಳ ವಿಚಾರಣೆಯ ನಂತರ ಅಲ್ಲು ಅರ್ಜುನ್ ಈಗ ಪೊಲೀಸ್ ಠಾಣೆಯಿಂದ ತಮ್ಮ ನಿವಾಸದತ್ತ ಹೊರಟಿದ್ದಾರೆ. ಸಂಧ್ಯಾ ಥಿಯೇಟರ್ನಲ್ಲಿ ಆದ ಕಾಲ್ತುಳಿತ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರು ವಿಚಾರಣೆಯನ್ನ ಗೆದ್ದು.